सामान भरा हुआ था बस के अंदर और उस हिसाब से वो 11,000 की तार टच हो गया उसके आग लग गई। ಕರ್ನೂಲು ಬಸ್ ದುರಂತದ ಬಳಿಕ ಮತ್ತು ಒಂದು ಬಸ್ ದುರಂತ ಸಂಭವಿಸಿರುವಂಥದ್ದು. ಅದು ಜೈಪುರ, ರಾಜಸ್ಥಾನದ ಜೈಪುರದ ಮನೋಹರ್ಪುರದಿಂದ ತೋಡಿ ಅನ್ನುವಂತಹ ಗ್ರಾಮದ ಕಡೆ ಹೋಗುವಂತಹ ಸಂದರ್ಭದಲ್ಲಿ, ಅದು ಕೂಡ ಸ್ಲೀಪರ್ ಕೋಚ್, ಪ್ರೈವೇಟ್ ಗಾಡಿ. ನೋಡಿ, ಹೊಟ್ಟೆಪಾಡಿಗೆ ಜನ ಹೊಲಸೆ ಹೋಗ್ತಾರೆ. ಆದರೆ ಉತ್ತರ ಪ್ರದೇಶದ ಪಿಲಿಪತ್ ಅಲ್ಲಿನ ಸುಮಾರು 30 ಕಾರ್ಮಿಕರನ್ನು ಇದೇ ರಾಜಸ್ಥಾನದ ತೋಡಿ ಅನ್ನುವಂತಹ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಅದು ಹಾಡಹಗಲೇ ಬಹುದೊಡ್ಡ ದುರಂತ ಸಂಭವಿಸಿರುವಂಥದ್ದು. ಕಾರಣ ಏನಾಯಿತು ನೋಡಿ, ಅದು ಹೇಳಿ ಕೇಳಿ ಜೈಪುರ್ ದೆಹಲಿ ಹೈವೇ ರೋಡಲ್ಲಿ ಬರ್ತಿರ್ತಾರೆ. ಏಕಾಏಕಿ ಆ ಹಳ್ಳಿಗೆ ಹೋಗೋ ಕಾರಣಕ್ಕೋಸ್ಕರ ಮನೋಹರ್ಪುರ ಕಡೆ ಲೆಫ್ಟ್ಗೆ ತೊಗೊಂಡಿದ್ದಾದಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಅವರು ತೋಡಿ ಅನ್ನುವಂತಹ ಗ್ರಾಮಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಉದುವಾಡ ಅನ್ನುವಂತಹ ಇನ್ನೊಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿ ಹತ್ರ ಹೋಗಬೇಕಾದ್ರೆ ಮೇಲೆ 11,000 ಕಿಲೋವ್ಯಾಟ್ಸ್ ಹೈ ಟೆನ್ಷನ್ ವೈರ್, ಕೆಳಗಡೆ ತುಂಬ ಕಡಿಮೆ ವ್ಯತ್ಯಾಸ ಇರುತ್ತೆ. ಹೊಟ್ಟೆಪಾಡಿಗೆ ಹೋಗ್ತಿದ್ರು, ಅವ್ರಿಗಾದರೂ ಹೇಳಬೇಕಿತ್ತು ಕೆಲವರು, ಲಗೇಜ್ ಎರಬೇರಿ ತುಂಬಬೇಡಿ ಅಂತ. ಲಗೇಜ್ ಎಷ್ಟರ ಮಟ್ಟಿಗೆ ತುಂಬಿದ್ರು ಅಂದರೆ ಆ ಲೈನ್ ಟಚ್ ಆಗಿದೆ. ಟಚ್ ಆದ ಕೂಡಲೇ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ತುಕೊಂಡು ಕೂಡಲೇ ಒಂದು ಕ್ಷಣಕ್ಕೆ ಇಡೀ ಬಸ್ ಆ ವಿದ್ಯುತ್ ಶಾಕ್ಗೆ ಗುರಿಯಾಗಿರುವಂಥದ್ದು. ಕೆಲವರಿಗೆ ಭಯ ಆಗಿದೆ, ಏನಾಯಿತು ಅಂತ. ಬೆಂಕಿ ಹೊತ್ಕೊಂಡಿದ್ದ ಕೂಡಲೇ ಸಾಕಷ್ಟು ಜನ ಕೆಳಗಡೆ ಹಾರಿ ಜೀವ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದರೆ ತುಂಬ ಗಾಯಗೊಂಡಿದ್ದಾರೆ. ಅಲ್ಲಿ ಸ್ಪಾಟಲ್ಲಿ 4 ಜನ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಒಂದು ಅಪ್ಪ ಮತ್ತು ಮಗಳು, 20 ವರ್ಷದ ಮಗಳು, 57 ವರ್ಷದ ಅಪ್ಪ. ನನ್ನಪ್ಪನನ್ನು ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗಿ ಉಳಿದವ್ರ ರೀತಿ ಕೆಳಗೆ ಧುಮ್ಕೋಕೆ ಹೋಗದೆ ಅವ್ರ ಅಪ್ಪನನ್ನೂ ಎಳ್ಕೊಳ್ಳೋಕೆ ಹೋಗಿದ್ದಾಳೆ. ಆ ಟೈಮಲ್ಲಿ ಬೆಂಕಿ ಅವ್ರ ಅಪ್ಪಂಗೆ ಹೊತ್ಕೊಂಡು ಮಗಳಿಗೂ ಕೂಡ ಹೊತ್ಕೊಂಡಿರುವಂಥದ್ದು. ಅವರು ಸ್ಪಾಟಲ್ಲಿ ಸುಟ್ಟು ಕರಕಲಾಗಿರುವಂಥದ್ದು. ಅದಲ್ಲದೆ ಇನ್ನೂ 2 ಯುವಕರು, ಅವರು ತುಂಬ ಮುಂದೆ ಕೂತಿದ್ರು. ಬೆಂಕಿ ಫಸ್ಟ್ ಹೊಡೆದಿದ್ದೆ ಆ 2 ಯುವಕರಿಗೆ. ಅವರಿಬ್ಬರೂ ಕೂಡ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಈಗಾಗಲೇ 4 ಜನ ಸಾವನ್ನಪ್ಪಿರುವಂತಹ ಒಂದು ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು. ಇದಲ್ಲದೆ ಇನ್ನೂ 5-6 ಜನ, ಆಲ್ಮೋಸ್ಟ್ ಒಂದು 10ರ ಗಡಿಗೆ ಬಂದು ತಲುಪಬಹುದು ಸಾವಿನ ಸಂಖ್ಯೆ. ಯಾಕಂದರೆ ಕೆಲವರು ಸುಳಿವು ಸಿಗ್ತಿಲ್ಲ ಅನ್ನುವಂಥದ್ದು. ಯಾಕಂದರೆ ಆ ಜಾಗ ಯಾವುದೋ ಒಂದು ಹೊಲ, ಅಲ್ಲಿ ಯಾರೂ ಜಾಸ್ತಿ ಜನ ಇಲ್ಲ. ಅಂತಹ ಕಡೆ ಯಾರೂ ಕೂಡ ತಪ್ಪಿಸ್ಕೊಂಡು ಓಡಿರೋಕ್ಕೆ ಸಾಧ್ಯವೂ ಇಲ್ಲ. ಜೊತೆಯಲ್ಲಿ ಅವರು ಸುಟ್ಟು ಕರಕಲಾಗಿರುವಂತಹ ಸಾಧ್ಯತೆ ಇದೆ. ಪೊಲೀಸರು ಕೂಡ ಇನ್ನೂ ಆ ವಿಷಯವನ್ನು ಹೊರಗೆ ಹಾಕಿಲ್ಲ. ಯಾಕಂದರೆ ಅಲ್ಲಿನ ಸರ್ಕಾರ ಕರ್ನೂಲಿನ ಪ್ರಕರಣವನ್ನು ನೋಡಿದ ಮೇಲೆ ತಮ್ಮ ಸಾವಿನ ಸಂಖ್ಯೆಯನ್ನು ಕಡಿಮೆ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಿದೆ ಅಂತ ರಾಜಸ್ಥಾನ ಪತ್ರಿಕೆಯೊಂದು ಕೂಡ ವರದಿ ಮಾಡಿರುವಂಥದ್ದು ಸ್ಪಷ್ಟವಾಗಿ. ಯಾಕಂದರೆ ಯಾರೋ ಉತ್ತರ ಪ್ರದೇಶದವರು, ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅದಲ್ಲದೆ ಅವ್ರ ಮನೆ ಕಡೆಯಿಂದ ಯಾರಾದರೂ ಬಂದು ನಮ್ಮವ್ರು ಹೀಗೆ ಬಂದಿದ್ರು, ಅವ್ರು ಏನಾಗಿದ್ದಾರೆ ದಾಖಲೆ ಕೊಡಿ ಅಂತ ಕೇಳಿದಾಗ ಮಾತ್ರ ಅವರು ಸತ್ಯ ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಅಪ್ಪ ಮಗಳ ಸಾವಿಂದ ಅಷ್ಟೇ ಅಲ್ಲ, ಅಲ್ಲಿ ಎಷ್ಟೆಲ್ಲ ಕಾರಣಗಳಿದ್ದಾವೆ ಅಂತ ಪಟ್ಟಿ ಮಾಡ್ತಾ ನೋಡಿದ್ರೆ ಲಗೇಜ್ ಬಾಕ್ಸ್ ಏನಿರುತ್ತೆ ಅದರಲ್ಲಿ 2 ವೀಲರ್ ಬೈಕನ್ನು ಹಾಕಿದ್ದಾರೆ. ಮೇಲೆ 2 ಸೈಕಲ್ ಹಾಕಿದ್ದಾರೆ ಬಸ್ ಮೇಲೆ. ಇದಕ್ಕಿಂತಲೂ ಭಯಾನಕ ಅನಿಸುವಂಥದ್ದು, 15 ಸಿಲಿಂಡರ್ಗಳಿದ್ವು, LPG ಸಿಲಿಂಡರ್ಗಳು ಬಸ್ ಮೇಲೆ. ಅಲ್ಲ, ಗೊತ್ತಿಲ್ಲ ಯಾಕೆ ಉತ್ತರ ಭಾರತದಲ್ಲಿ ಹೀಗೆ ಅಂತ. ದಕ್ಷಿಣ ಭಾರತದಲ್ಲಂತೂ ನಮಗೆ ಗೊತ್ತಿರಲಿಲ್ಲ. ಅದು ಆ ಲಗೇಜ್ ಬಾಕ್ಸಲ್ಲಿ 234 ಫೋನ್ಗಳನ್ನು ಇಟ್ಟಿದ್ರು. ಬಹುದೊಡ್ಡ ಸ್ಫೋಟ ಆಗೋದಕ್ಕೆ, ಆ 19 ಮಂದಿ ಸಜೀವವಾಗಿ ದಹನ ಆಗೋದಕ್ಕೆ ಆ ಫೋನ್ಗಳ ಕಾರಣ ಅನ್ನೋದು ನಿಧಾನವಾಗಿ ಗೊತ್ತಾಯಿತು. ಅದರಲ್ಲಿ 15 ಸಿಲಿಂಡರ್ಗಳು, LPG ಸಿಲಿಂಡರ್ಗಳು ಮೇಲೆ ಕಟ್ಕೊಂಡು ಹೋದರೆ, ಹೈ ಟೆನ್ಷನ್ ವೈರ್ನ ತಾಕಿದ್ರೆ, ಬೆಂಕಿ ಹೊತ್ಕೊಂಡ್ರೆ ಯಾವ ರೀತಿ ಬ್ಲಾಸ್ಟ್ ಆಗಬಹುದು 15 ಸಿಲಿಂಡರ್ಗಳು. ಒಟ್ಟಿಗೆ ನಿಮ್ಗೆ 15 ಸಿಲಿಂಡರ್ ಕೊಡಿಸ್ತೀವಿ, ನೀವು ಇಷ್ಟು ಕೆಲಸ ಮಾಡಿಬಿಟ್ಟು ಬಂದುಬಿಡಬೇಕು ಇಟ್ಕೆ ಫ್ಯಾಕ್ಟ್ರಿಲಿ ಅಂತ ಹೇಳಿ ಏನೋ ಅವರಿಗೊಂದು ಒಪ್ಪಂದ ಮಾಡಿಕೊಂಡು ಕಳಿಸಿರ್ತಾರೆ. ಹೋಗುವ ದಾರಿಯಲ್ಲಿ ಈ ರೀತಿ ಸ್ಫೋಟ ಆಗಿದೆ. ಎಲ್ಲರೂ ಕೂಡ ದಿನಗೂಲಿ ನೌಕರರು, ಹೊಟ್ಟೆಪಾಡಿಗೋಸ್ಕರ ಅವರೂರಲ್ಲಿ ಕೆಲಸ ಇಲ್ಲ ಅಂತ ರಾಜಸ್ಥಾನಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ಪ್ರಕರಣ ಆಗಿರುವಂಥದ್ದು. 11,000 ಕಿಲೋವ್ಯಾಟ್ಸ್ ಹೈ ಟೆನ್ಷನ್ ವೈರು ಅಂದರೆ ಏನಾಗಿರಬಹುದು?
ಇಲ್ಲಿ ಉಳಿದುಳಿದವ್ರ ಪೈಕಿ ಪಾಪ ಕೆಲವು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡೋಗಿದ್ದಾರೆ. ಆ ಮಕ್ಕಳ ಕೈಗಳು ನಜ್ಜುಗುಜ್ಜಾಗಿದ್ದಾವೆ, ಹೆಸ್ದಿದ್ದಾರೆ ತೆಗೆದು, ಹೇಗಾದರೂ ಬದುಕಲಪ್ಪ, ಕೈ ಮುರಿದೋದ್ರೂ ಪರವಾಗಿಲ್ಲ ಅಂತ. ಕೈ ಬೆರಳುಗಳು ನಜ್ಜುಗುಜ್ಜಾಗಿವೆ. ಅಲ್ಲಿನ ಆಸ್ಪತ್ರೆಯಲ್ಲಿ ಆ ಮಕ್ಕಳು ಹೇಳುವಂತಹ ಅವ್ರ ಪೋಷಕರು ಅಳ್ತಾ ಹೇಳ್ತಿದ್ದಾರೆ ಏನೆಲ್ಲ ಸಮಸ್ಯೆ ಆಯಿತು ನಮಗೆ ಅಂತ. ಫಸ್ಟು ಅವ್ರಿಗೆ ಪಾಪ ಒಂದು ಕೂಲಿ ಇಲ್ಲ ಊರಲ್ಲಿ. ಯೋಗಿ ಆದಿತ್ಯನಾಥರ ರಾಜ್ಯದಿಂದ ಅವ್ರು ಹೋಗಿರುವಂಥದ್ದು. ಅಲ್ಲಿಂದ ಅವ್ರು ಹೋಗ್ತಾ ದಾರಿಯಲ್ಲಿ ಈ ಥರದ್ದೊಂದು ಅವಘಡ ಆಗಿದೆ. ಅವಘಡ ಆದಾಗ ಮಕ್ಕಳ ಸಮೇತ ಅವರು ಬದುಕುಳಿಬೇಕು. ಮಕ್ಕಳನ್ನು ಕಿಟಕಿಯಿಂದ ಆಚೆ ಎಸೆದು ಅವರು ಧುಮುಕಿ ಅವರು ತುಂಬ ಗಾಯಗೊಂಡಿದ್ದಾರೆ. ಇನ್ನೂ 7-8 ಜನರ ಸ್ಥಿತಿ ಗಂಭೀರವಾಗಿದೆ. ಒಂದು ಕರ್ನೂಲ್ನ ಪ್ರಕರಣ ಆಯಿತು. ಉರಿಯುವಂತಹ ಯಾವುದೇ ವಸ್ತುಗಳಿದ್ರೂ ಕೂಡ ಅದನ್ನು ತೊಗೊಂಡೋದ್ರೆ ಏನಾಗುತ್ತೆ ಬಸ್ಸಲ್ಲಿ, ಅದು ಕಾನೂನು ಬಾಹಿರ. ಅದು ಆ ಥರ ತೊಗೊಂಡು ಹೋಗಂಗೇ ಇಲ್ಲ. LPG ಗ್ಯಾಸ್ಗಳನ್ನು ತೊಗೊಂಡು ಹೋಗೋದಕ್ಕೂ ಒಂದು ಪ್ರೊಸೀಜರ್ ಇದೆ. ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ 15 ಸಿಲಿಂಡರ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂದರೆ ಯಾವ ರೀತಿ ಸ್ಫೋಟ ಆಗಿರಬಹುದು. ಆ 4 ಜನ ಸುಟ್ಟು ಕರಕಲಾದ ಮೇಲೆ ಇನ್ನು 5 ಜನ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಅವರು ಕೂಡ ಬದುಕುವ ಸಾಧ್ಯತೆ ತೀರಾ ವಿರಳ ಅಂತ ಅಲ್ಲಿನ ಹಿರಿಯ ವೈದ್ಯಾಧಿಕಾರಿಗಳು ಕೂಡ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ, ಸುದ್ದಿ ಸಂಸ್ಥೆಗೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕರ್ನೂಲ್ನ ಪ್ರಕರಣ ಆದಮೇಲೂ ಕೂಡ ಇನ್ನೂ ಈ ಖಾಸಗಿ ಬಸ್ಗಳ ಉಪಟಳಗಳು ಮತ್ತು ಅವರ ದೌಲತ್ತುಗಳು, ಯಾಕಂದರೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂದರೆ, ಹೀಗೆಲ್ಲ ಆಗ್ತಿದೆ ಅಂದರೆ ಬಡಪಾಯಿಗಳು ಈಗ ಸತ್ತಿರುವಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಸಂಬಂಧಪಟ್ಟವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದರೆ 2 ಡ್ರೈವರ್ ಓಡೋಗಿದ್ದಾರೆ. ಕೊನೆ ಪಕ್ಷ ತಕ್ಷಣಕ್ಕೆ ಏನಾದರೂ ಒಂದು ಅವರನ್ನು ಉಳಿಸುವಂತಹ ಪ್ರಯತ್ನಗಳನ್ನು ಮಾಡೋಕ್ಕೆ ಬದಲಾಗಿ ಅವ್ರ ಜೀವ ಉಳಿಸ್ಕೊಂಡು ಕೇಸ್ ನಮ್ಮ ಮೇಲೆ ಬರಬಾರ್ದು ಅಂತ ಓಡೋಗಿರುವಂಥದ್ದು ಈ ಪ್ರಕರಣದಲ್ಲೂ ಕೂಡ ನಾವು ಕಾಣಬಹುದು.